ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ರೆಸಿಪಿ ತಗೊಂಡು ಬಂದಿದ್ದೇನೆ. ಸಿಂಪಲ್ ಆಗಿ ಸುವರ್ಣಗೆಡ್ಡೆಯದ್ದು ಕಬಾಬ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ನಿಮಗೆ. ಮೀನು ಏನು ಇಲ್ಲದಿದ್ದಾಗ, ಚಿಕನ್ ಏನು ಇಲ್ಲದಿದ್ದರೆ ನಿಮಗೆ ಸಿಂಪಲ್ ಆಗಿ ಈ ಥರ ಮಾಡಿ ಊಟ ಮಾಡ್ಬೋದು. ಗಂಜಿ ಊಟಕ್ಕೆಲ್ಲ ತುಂಬ ಸಖತ್ತಾಗಿ ಬರ್ತದೆ ಈ ಥರ ಮಾಡಿದರೆ. ಹೇಗೆ ಮಾಡೋದು ಅಂತ ಹೇಳಿ ನಾನು ಬೇಗನೆ ಹೇಳಿಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ನೋಡಿ, ಈಗ ಸುವರ್ಣಗೆಡ್ಡೆ ನೋಡಿ ಈ ಥರ ನಾನು ಫ್ರೆಂಚ್ ಫ್ರೈಸ್ ಥರ ನೋಡಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ತುಂಬ ಸಪೂರ ತೆಳ್ಳಗೆ ಕೂಡ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ದಪ್ಪನೇ ಇದ್ದರೆ ಒಳ್ಳೆಯದಾಗ್ತದೆ. ನೋಡಿ, ಇದು ಹುಣಸೆ ರಸ ನೋಡಿ, ಹುಣಸೆ ನೀರನ್ನು ನಾನು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಈ ಸುವರ್ಣಗೆಡ್ಡೆಯನ್ನು ಹಾಕಿ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡ್ತೇನೆ. ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡಬೇಕು. ಆಗ ಅದು ಕೆಲವೊಮ್ಮೆ ಸುವರ್ಣಗೆಡ್ಡೆ ತುರಿಸ್ತದೆ. ಅದಕ್ಕಾಗಿ ಈ ಥರ ಹುಣಸೆ ರಸದಲ್ಲಿ ಇಡೋದ್ರಿಂದ ತುರಿಸೋದು ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕೆ ಬೇಕಾಗಿ ಒಂದು ಅರ್ಧ ಗಂಟೆ ಹುಣಸೆ ರಸದಲ್ಲಿ ಮ್ಯಾರಿನೇಟ್ ಮಾಡಿ ಇಡೋದು. ನೋಡಿ, ಈ ಥರ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರೆ ಸಾಕಾಗ್ತದೆ. ನೋಡಿ, ಈಗ ಇದು ಅರ್ಧ ಗಂಟೆಗಳ ಕಾಲ ಆಗಿದೆ. ಈಗ ನೋಡಿ, ನೀರು ನಾನು ಬೇರೆ ನೀರಿಗೆ ಚೇಂಜ್ ಮಾಡಿದ್ದೇನೆ. ನೋಡಿ, ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನಾನು ಸ್ವಲ್ಪ ನೀರು ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ತಾ ಇದ್ದೇನೆ ಈ ಸುವರ್ಣಗೆಡ್ಡೆಯನ್ನು. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಅದು ಹುಣಸೆ ರಸ ಎಲ್ಲ ತೆಗೆದು ಕ್ಲೀನ್ ಮಾಡಿ ಬೇರೆ ಪಾತ್ರೆಯಲ್ಲಿ ಕುದಿಸ್ತಾ ಇದ್ದೇನೆ. ನೋಡಿ, ಇದು ಕುದಿತಾ ಉಂಟು. ನೋಡಿ, ಚೆನ್ನಾಗಿ ಬೇಯಬೇಕಿದು. ನೋಡಿ, ಈಗ ಮಿಕ್ಸಿಗೆ ನಾವು ಮಸಾಲ ಮಾಡುವ. ಇದಕ್ಕೆ ಮಿಕ್ಸಿ ಜಾರಿಗೆ ನಾನು ಒಂದು 8 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ನೋಡಿ, 8 ಬ್ಯಾಡಗಿ ಮೆಣಸು. ಇದು ಖಾರ ಇರುವುದಿಲ್ಲ, ಆದರೆ ಒಳ್ಳೆ ಕಲರ್ ಬರ್ತದೆ ಬ್ಯಾಡಗಿ ಮೆಣಸಲ್ಲಿ. ನೋಡಿ, ಒಂದು ಚಮಚದಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಇದನ್ನು ನಾನು ರುಬ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ಏನಿಲ್ಲ, ಮೆಣಸು, ಕೊತ್ತಂಬರಿ ಮತ್ತು ಜೀರಿಗೆ ಮೂರನ್ನು ರುಬ್ಕೊಂಡು ತೆಗೆದಿದ್ದೇನೆ. ನೋಡಿ, ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೇನೆ ನಾನು. ಇದು ಇಂಗು ಒಳ್ಳೆ ಸ್ಟ್ರಾಂಗ್ ಉಂಟು, ಅದಕ್ಕೆ ಸ್ವಲ್ಪ ಹಾಕ್ತಿದ್ದೇನೆ ನಾನು. ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಪೌಡರ್ ಆದರೆ ನಿಮಗೆ ಹೀಗೆ ಹಾಕ್ಬೋದು. ಗಟ್ಟಿ ಹಿಂಗಾಗಿರೋದ್ರಿಂದ ನಾನು ಮಿಕ್ಸಿಗೆ ಹಾಕ್ಕೊಂಡೆ. ನೋಡಿ, ಇದೀಗ ಬೆಂದಿದೆ, ಸುವರ್ಣಗೆಡ್ಡೆ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನೀಗ ನಾನು ಸೋಸ್ಕೊಂಡು ಇಡ್ತೇನೆ. ನೋಡಿ, ಈಗ ಈ ಮಸಾಲಕ್ಕೆ, ರುಬ್ಬಿಟ್ಟ ಮಸಾಲಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ನೋಡಿ ಉಪ್ಪು ಹಾಕಿ, ಮತ್ತು ಒಂದು ಸ್ವಲ್ಪ ಮೊಸರು ಹಾಕ್ತಾ ಇದ್ದೇನೆ. ಒಂದು ಚಮಚದಷ್ಟು, 1 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ನಷ್ಟು, 2-2.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡೆ. ಈ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲ. ಇದು ಇಂಗಿದು ಫ್ಲೇವರ್ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಇದು ಬೆಂದಿದೆ. ನೋಡಿ, ಸುವರ್ಣಗೆಡ್ಡೆ ನಾನು ನೀರೆಲ್ಲ ಸೋಸ್ಕೊಂಡು ಇಟ್ಟಿದ್ದೇನೆ. ಇದನ್ನೇನು ಈ ಮಸಾಲಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಮಸಾಲ ರೆಡಿಯಾಗಿದೆ. ನೋಡಿ, ತುಂಬ ಟೇಸ್ಟಾಗಿ ಬರ್ತದೆ. ಅಕ್ಕಿ ಹಿಟ್ಟು ಹಾಕಿ ಮಾಡಿ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೀವು ಕಾರ್ನ್ಫ್ಲೋರ್ ಏನು ಹಾಕಲಿಕ್ಕೆ ಹೋಗಬೇಡಿ. ಕಾರ್ನ್ಫ್ಲೋರು, ಮೈದಾ ಏನು ಬೇಡ, ಖಾಲಿ ಅಕ್ಕಿ ಹಿಟ್ಟೇ ತುಂಬ ಟೇಸ್ಟ್ ಆಗ್ತದೆ. ಇಂಗು ಸ್ವಲ್ಪ ಹಾಕಬೇಕು. ಇಂಗು ಪೌಡ್ರ್ ಇದ್ದರೆ ಈಗ ಮಿಕ್ಸ್ ಮಾಡುವಾಗನೇ ಹಾಕ್ಬೋದು. ನಿಮಗೆ ಗಟ್ಟಿ ಹಿಂಗಾದರೆ ರುಬ್ಕೊಳ್ಳುವಾಗವೇ ಹಾಕ್ಕೊಂಡ್ರೆ ಆಯಿತು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೇನೆ. ನೋಡಿ, ಇನ್ನಿದನ್ನು ಫ್ರೈ ಮಾಡುವ. ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡಿದ್ದೇನೆ. ನೋಡಿ, ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾದಿದೆ. ಈಗ ಎಣ್ಣೆಯಲ್ಲಿ ಹಾಕ್ತಾ ಇದ್ದೇನೆ. ಬಿಡಿ ಮಾಡಿ ಹಾಕಬೇಕು, ಒಂದೊಂದಾಗಿ ಹಾಕಬೇಕು. ನೋಡಿ, ಈ ಥರ ಒಂದೊಂದಾಗಿ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಹೀಗೆ ಈ ಥರ ಬಿಡಿ ಮಾಡಿ ಫ್ರೈ ಮಾಡಲಿಕ್ಕೆ ಹಾಕಬೇಕು. ಹಾಕಿದ ತಕ್ಷಣ ಮಗುಚಬೇಡಿ.
ಅದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ಮೇಲೆ ಮಗುಚಬೇಕು, ಇಲ್ಲದಿದ್ದರೆ ನಿಮಗೆ ಕೋಟಿಂಗ್ ಚೆನ್ನಾಗಿ ಬರೋದಿಲ್ಲ, ಕೋಟಿಂಗ್ ಅದಕ್ಕೆ ಇಟ್ಕೊಳ್ಳೋದಿಲ್ಲ. ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಕ್ಕಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಬೈಂಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪನೂ ಹಿಡ್ಕೊಳ್ಳಿಲ್ಲ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡ್ಕೊಂಡಿದೆ ನೋಡಿ. ಇದೇ ಥರ ಮತ್ತೊಮ್ಮೆ ನಾನು ಹಾಕ್ತಾಯಿದ್ದೇನೆ ನೋಡಿ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಚಿಕನ್ ಮಟನ್ ಏನು ಬೇಕಂತ ಇಲ್ಲ, ಮೀನೇನು ಏನಿಲ್ಲದಾಗ ಉಂಟಲ್ಲ, ಈ ಥರ ಮಾಡಿ ತಿಂದರೆ ಸೂಪರಾಗಿರುವ ಬಾಡೂಟ ನೋಡಿ. ಕಲರ್ ನೋಡಿ, ರೆಡ್ ಕಲರ್ ಆಗಿ ಬಂದಿದೆ. ಬ್ಯಾಡಗಿ ಮೆಣಸಿದು ಕಲರ್, ಬ್ಯಾಡಗಿ ಮೆಣಸು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ. ನೀವು ಪೌಡರ್ ಯೂಸ್ ಮಾಡೋದಕ್ಕಿಂತ ಈ ಥರ ರುಬ್ಬಿ ಮಾಡಿದರೆ ತುಂಬ ಟೇಸ್ಟಾಗಿ ಬರ್ತದೆ. ನೀವು ಚಿಲ್ಲಿ ಪೌಡರ್ ಎಲ್ಲ ಹಾಕೋದಕ್ಕಿಂತ ಈ ಥರ ರುಬ್ಬಿಕೊಂಡು ಮಾಡೋದ್ರಿಂದ ತುಂಬ ಒಳ್ಳೆಯದಾಗಿ ಬರ್ತದೆ. ಮೆಣಸು, ಕೊತ್ತಂಬರಿ ಮತ್ತು ಜೀರಿಗೆ 3 ಇಂಗ್ರೀಡಿಯೆಂಟ್, ಸ್ವಲ್ಪ ಹಿಂಗೆ ಹಾಕಿ ರುಬ್ಕೊಂಡಿದ್ದೇನೆ ನಾನು. ಹುಣಸೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಅಂದರೆ ಇಲ್ಲದ್ರೆ ಒಮ್ಮೊಮ್ಮೆ ಸೂರ್ಣಗೆಡ್ಡೆ ತುರಿಸ್ತದೆ, ಅದಕ್ಕಾಗಿ ಮ್ಯಾರಿನೇಟ್ ಮಾಡಿ ಇಡೋದು ಆ ಥರ. ಆಮೇಲೆ ಸ್ವಲ್ಪ ಮೊಸರು ಕೂಡ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ ನೋಡಿ. ಈಗ ಸುವರ್ಣಗೆಡ್ಡೆ ಕಬಾಬ್ ರೆಡಿಯಾಗಿದೆ ನೋಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.